ನಮಸ್ಕಾರ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಕೆಲವು ಮಹತ್ವದ ಮಾತುಗಳನ್ನಾಡಿದ್ದಾರೆ. ನಾನು ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಭ್ರಷ್ಟಾಚಾರ ಮಾಡುವವರನ್ನ ಬಡಿದು ಹಾಕುವೆ. 3 ಪೀಳಿಗೆಗೆ ಬೇಕಾಗುವಷ್ಟು ಆಸ್ತಿ ಸಂಪಾದಿಸಿದ್ದೇನೆ. ಹಾಗಾಗಿ ನನಗೆ ಆಸ್ತಿ ಮತ್ತು ಹಣದ ವ್ಯಾಮೋಹ ಇಲ್ಲ. ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಬೇಕೆಂದು ತೀರ್ಮಾನಿಸಿದ್ದೇನೆ. ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಶಿವಕುಮಾರ್ ಅವರು ಬದಲಾಗಿದ್ದಾರೆ. ಅವರ ಮಾತು ಮತ್ತು ನಡವಳಿಕೆಗಳಲ್ಲಿ ಪ್ರಬುದ್ಧತೆ ಕಾಣ್ತಾ ಇದೆ. ಎಂತಹ ಕಠಿಣ ಸಂದರ್ಭದಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಬಹಳ ಸಂಯಮದಿಂದ ವರ್ತಿಸ್ತಾರೆ. ಹೀಗೆಲ್ಲ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಬಳ್ಳಾರಿಯ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಡಿ.ಕೆ.ಶಿ ಯಾಕೆ ಸೇರಿಸಿಕೊಂಡ್ರು? ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕೆಂದು ರಾಜ್ಯದ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಹಲವು ಬಗೆಯ ಹೋರಾಟಗಳನ್ನ ಮಾಡ್ತಾ ಇದ್ರು. ನಾಗೇಂದ್ರ ಅವರನ್ನ ಏಕೆ ಶಿವಕುಮಾರ್ ಸಮರ್ಥಿಸಿಕೊಳ್ತಾ ಇದ್ದಾರೆ? ಬದಲಾಗಿ ನಾಗೇಂದ್ರಗೆ ಹೆಚ್ಚುವರಿ ಖಾತೆಗಳನ್ನು ನೀಡಿದ್ದಾರೆ. ಮೊದಲಿನ ಮಾತುಗಳಿಗೂ ಡಿ.ಕೆ.ಶಿ ಅವರ ಇಂದಿನ ನಡವಳಿಕೆಗಳಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಎಂಬುದು ಜನಸಾಮಾನ್ಯರ ಅನಿಸಿಕೆಯಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ನಾಗೇಂದ್ರ ಅವರು ಮಂತ್ರಿ ಆಗಿದ್ದಾಗ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿದ್ದ 98 ಕೋಟಿ ರೂಪಾಯಿಗಳ ಹಣ ಅಕ್ರಮವಾಗಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿ 2024ರ ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಈ ಹಣವನ್ನ ಬಳಸಿಕೊಳ್ಳಲಾಗಿದೆ ಎಂಬ ದೂರುಗಳು ಬಂದಾಗ ಇದೇ ಶಿವಕುಮಾರ್ ಅವರು ನಾಗೇಂದ್ರ ಅವರ ಪರ ವಕಾಲತ್ತು ವಹಿಸಿದ್ರು. ನಾಗೇಂದ್ರ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ ಎಂದು ಹೇಳಿಕೆ ನೀಡಿದ್ರು. ತಮಗೂ ನಾಗೇಂದ್ರಗೂ ವಿಶೇಷವಾದ ಸಂಬಂಧ ಇದೆ ಎಂದು ಶಿವಕುಮಾರ್ ತೋರಿಸಿಕೊಂಡಿದ್ರು. ಇದೆಲ್ಲವನ್ನ ನೋಡಿದ್ರೆ ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ನೀಡಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪುಷ್ಟಿ ನೀಡಿದಂತೆ ಆಗುವುದಿಲ್ವೇ? ಅನೇಕ ಹಿರಿಯರನ್ನ ನಿರ್ಲಕ್ಷ್ಯ ಮಾಡಿ ವಯಸ್ಸು ಮತ್ತು ಅನುಭವದಲ್ಲಿ ಕಿರಿಯರಾದ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ನೀಡುವಲ್ಲಿ ವಿಶೇಷ ಕಾರಣಗಳೇ ಇರಬೇಕೆಂಬ ಅನುಮಾನ ಮೂಡುವುದು ಸಹಜವಲ್ವೇ? ಡಿ.ಕೆ. ಶಿವಕುಮಾರ್ ಅವರಿಗೆ ಉತ್ತಮ ಆಡಳಿತ ನೀಡಬೇಕೆಂಬ ಕಾಳಜಿ ಇದ್ರೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು. ಇಲ್ದಿದ್ರೆ ನಾಗೇಂದ್ರ ಅವರು ಮಗ್ಗುಲ ಮುಳ್ಳಾಗಿ ನಿರಂತರವಾಗಿ ಕಾಟ ಕೊಡಲಿದ್ದಾರೆ. ನಾಗೇಂದ್ರ ಅವರು ನಿರ್ದೋಷಿ ಎಂದು ನ್ಯಾಯಾಲಯದಲ್ಲಿ ತೀರ್ಪು ಬರುವ ತನಕ ಕಾಯಲೇಬೇಕು. ಇನ್ನು ಬಿಜೆಪಿ ನಾಯಕರು ನಾಗೇಂದ್ರ ವಿರುದ್ಧ ಹೋರಾಟ ನಡೆಸುತ್ತಿರುವುದೇನೋ ಸರಿ, ಆದರೆ ಈ ರಾಜ್ಯದ ಖನಿಜ ಸಂಪತ್ತನ್ನ ಕೊಳ್ಳೆ ಹೊಡೆದವರು ನ್ಯಾಯಾಧೀಶರಿಗೆ 5 ಕೋಟಿ ರೂಪಾಯಿ ಲಂಚ ನೀಡಲು ಹೋಗಿ ಸಿಕ್ಕಿಬಿದ್ದು ಜೈಲುವಾಸ ಅನುಭವಿಸಿ ಬಂದವರು ಮುಂಚೂಣಿಯಲ್ಲಿ ಕಾಣಿಸ್ಕೊಂಡ್ರೆ ಹೋರಾಟಕ್ಕೆ ಯಾವ ಬೆಲೆ ಇದೆ ಹೇಳಿ? ಅಧಿಕಾರದ ಅವಕಾಶ ಸಿಕ್ಕಾಗ ಉತ್ತಮ ಆಡಳಿತ ನೀಡದೆ ಭಯಂಕರ ಭ್ರಷ್ಟಾಚಾರದಲ್ಲಿ ಮುಳುಗಿದ ರಾಜ್ಯದ ಬಿಜೆಪಿ ನಾಯಕರ ಹೋರಾಟಕ್ಕೆ ವ್ಯಾಪಕ ಜನ ಬೆಂಬಲ ಸಿಗುವುದು ಕಷ್ಟ. ಇದೆಲ್ಲದರ ನಡುವೆ ತಾನು ದಲಿತ ಸಮುದಾಯದಿಂದ ಬಂದವನೆಂಬ ಕಾರಣಕ್ಕೆ ತಮ್ಮ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ ಎಂದು ನಾಗೇಂದ್ರ ಹೇಳುತ್ತಿರುವುದು ತೀರ ಅಸಹ್ಯಕರವಾದುದು. ತನ್ನ ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕಾದ ಹಣ ದುರುಪಯೋಗ ಆಗಿರುವುದಕ್ಕಿಂತ ದಲಿತ ವಿರೋಧಿ ಕೆಲಸ ಇರಲು ಸಾಧ್ಯವೇ? ನಾಗೇಂದ್ರ ಅವರು ನೇರವಾಗಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೋ ಇಲ್ಲವೋ ಎಂಬುದನ್ನ ನ್ಯಾಯಾಲಯ ತೀರ್ಮಾನಿಸುತ್ತದೆ. ಆದರೆ ತನ್ನ ಅಧೀನದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂದು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸಚಿವನ ಕರ್ತವ್ಯವಲ್ವೇ? ನಾಗೇಂದ್ರ ಕರ್ತವ್ಯ ಲೋಪ ಎಸಗಿದ್ದಾರೆ ಅಲ್ಲವೇ? ಒಂದು ರೈಲು ಅಪಘಾತದ ನೈತಿಕ ಹೊಣೆ ಹೊತ್ತು ರೈಲ್ವೆ ಸಚಿವರಾಗಿದ್ದ ಅಂದಿನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜೀನಾಮೆ ನೀಡಿದ್ರು. ತಮ್ಮ ಅವಧಿಯಲ್ಲಿ ಢಕಾಯಿತರ ಹಾವಳಿ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿ.ಪಿ. ಸಿಂಗ್ ರಾಜೀನಾಮೆ ನೀಡಿದ್ರು. ರೈಲು ಅಪಘಾತದಲ್ಲಿ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಇರೋದಿಲ್ಲ, ಆದರೆ ಹಣ ಅಕ್ರಮ ವರ್ಗಾವಣೆಯ ವಿಚಾರದಲ್ಲಿ ದುರುದ್ದೇಶ ಇದೆ. ದುರುದ್ದೇಶ ಮತ್ತು ಆಕಸ್ಮಿಕದ ನಡುವೆ ಬಹಳ ವ್ಯತ್ಯಾಸ ಇದೆ. ರಾಜ್ಯ ಸರ್ಕಾರ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಆಗುತ್ತಿರುವ ಮುಜುಗರವನ್ನ ತಪ್ಪಿಸಲು ನಾಗೇಂದ್ರ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೋಗುವುದೇ ಲೇಸು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.